ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಕರ್ತನಿಂದಲೇ ಆಯಿತು ಎಂದು ಹೇಳಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 12ನೇ ಅಧ್ಯಾಯದ 13ನೇ ವಚನದಿಂದ 13ನೇ ಅಧ್ಯಾಯದ 4ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದ್ಭುತವಾದ ಸಂಗತಿಗಳನ್ನು ತಿಳಿದುಕೊಂಡು ಆಶೀರ್ವದಿಸಲ್ಪಟ್ಟಿರುತ್ತೇವೆ. ಯೇಸು ಕ್ರಿಸ್ತನನ್ನು ಮಾತಿನಲ್ಲಿ ಸಿಕ್ಕಿಸಬೇಕೆಂದು ಹೊಂಚು ಹಾಕಿಕೊಂಡು ಬಂದಂಥ ವಿವಿಧ ಗುಂಪಿನ ಜನರಿಗೆ ಆತನು ಸರಿಯಾಗಿ ಉತ್ತರಿಸಿರುವುದನ್ನು ನೋಡಿಕೊಂಡೆವು. 12ನೇ ಅಧ್ಯಾಯದ ಅಂತ್ಯದಲ್ಲಿ ಒಬ್ಬ ಬಡ ವಿಧವೆ ನೀಡಿದ ಕಾಣಿಕೆಯು ಇತರರಿಗಿಂತಲೂ ಹೆಚ್ಚಿನದಾಗಿತ್ತು ಮತ್ತು ಅಮೂಲ್ಯವಾದದ್ದಾಗಿತ್ತು ಎಂದು ಯೇಸು ಕ್ರಿಸ್ತನು ತೋರಿಸಿಕೊಟ್ಟನು. ಯಾಕಂದರೆ ಆ ವಿಧವೆ ನೀಡಿದರಲ್ಲಿ ಆಕೆಯ ಭಕ್ತಿಯೂ ಪ್ರೀತಿಯೂ ಸೇರಿದ್ದವು ಎಂಬುದನ್ನು ಧ್ಯಾನಿಸಿದೆವು. ಇಂದು ನಾವು ಮಾರ್ಕನ ಸುವಾರ್ತೆಯ 13ನೇ ಅಧ್ಯಾಯದ 5ನೇ ವಚನದಿಂದ 14ನೇ ಅಧ್ಯಾಯದ 11ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಪ್ರಿಯರೇ, ಸರ್ವಶಕ್ತನಾದ ದೇವರು ನಮ್ಮನ್ನು ಇಂದಿನ ಧ್ಯಾನದ ಪ್ರತಿಯೊಂದು ಹಂತದಲ್ಲಿಯೂ ತನ್ನ ಚಿತ್ತಕ್ಕನುಸಾರವಾಗಿ ಮಾರ್ಗದರ್ಶಿಸಿ ನಡೆಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಬನ್ನಿರಿ ಇಂದಿನ ಧ್ಯಾನಕ್ಕೆ ಹೋಗೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ಕರುಣಾಸಾಗರನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 13ನೇ ಅಧ್ಯಾಯದ ಪೀಠಿಕೆ ಭಾಗ ಹಾಗೂ 4ನೇ ವಚನದವರೆಗೆ ಧ್ಯಾನ ಮಾಡಿದ್ದೇವೆ. ಬಹು ಪ್ರಾಮುಖ್ಯವಾದ ಅಧ್ಯಾಯದಲ್ಲಿ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಯೇಸು ಅವರಿಗೆ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸುಳ್ಳು ಕ್ರಿಸ್ತರ ಕುರಿತಾದ ಈ ಎಚ್ಚರಿಕೆಯು ಆಗಾಗ ಬರುವುದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಈಗಿನ ದಿನಗಳಲ್ಲಿ ಈ ಅಪಾಯವಿರುವುದಿಲ್ಲವೆಂದು ಕೆಲವರು ಹೇಳಬಹುದು, ಆದರೆ ಈ ದಿನಗಳಲ್ಲಿ ಅದು ವಿಶೇಷವಾಗಿ ಇದೆ ಎಂದು ನಾನು ನೆನೆಸುತ್ತೇನೆ. ಉದಾಹರಣೆಗೆ, ಉದಾರತಾವಾದಿಗಳ ಕ್ರಿಸ್ತನು ಅಂತ್ಯಕ್ರಿಸ್ತನೇ ಆಗಿದ್ದಾನೆ, ನಿಜವಾದ ಕ್ರಿಸ್ತನಲ್ಲ. ಅವರು ಸತ್ಯವೇದದ ಕ್ರಿಸ್ತನ ಕುರಿತಾಗಿ ಬೋಧಿಸುತ್ತಾರೆಂದು ಅನೇಕರು ಭಾವಿಸಬಹುದು. ಆದರೆ ಪ್ರಿಯರೇ, ಹಾಗಿಲ್ಲ. ಅವರು ಬೋಧಿಸುವುದೇನೆಂದರೆ, ಕ್ರಿಸ್ತನು ಕನ್ನಿಕೆಯಲ್ಲಿ ಹುಟ್ಟಲಿಲ್ಲ, ಯಾವ ಅದ್ಭುತಗಳನ್ನೂ ಮಾಡಲಿಲ್ಲ, ಲೋಕದ ಪಾಪಗಳಿಗಾಗಿ ತನ್ನ ರಕ್ತವನ್ನು ಸುರಿಸಲೂ ಇಲ್ಲ, ಸಮಾಧಿಯಿಂದ ದೇಹ ಸಹಿತನಾಗಿ ಎದ್ದು ಬರಲಿಲ್ಲ, ಪರಲೋಕಕ್ಕೆ ಏರಿ ಹೋಗಲಿಲ್ಲ, ಶರೀರಧಾರಿಯಾಗಿ ಪುನಃ ಬರುವುದಿಲ್ಲವೆಂಬುದಾಗಿ. ಪ್ರಿಯರೇ, ಸತ್ಯವೇದದಲ್ಲಿ ಈ ರೀತಿಯ ಯೇಸುವಿನ ಬಗ್ಗೆ ಎಲ್ಲಿಯೂ ಬರೆದಿಲ್ಲ ಎಂಬುದನ್ನು ನೀವು ತಿಳಿದಿರುವಿರಿ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ಸತ್ಯವೇದದಲ್ಲಿ ಯೇಸು ಕನ್ನಿಕೆಯಲ್ಲಿ ಜನಿಸಿದನು, ಅದ್ಭುತಗಳನ್ನು ಮಾಡಿದ್ದಾನೆ, ಲೋಕದ ಪಾಪಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ, ಆತನು ಶರೀರಧಾರಿಯಾಗಿ ಸಮಾಧಿಯಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿದ್ದಾನೆ ಮತ್ತು ತಿರುಗಿ ಬರಲಿಕ್ಕಿದ್ದಾನೆ ಎಂಬುದನ್ನು ನಾವು ನೋಡುತ್ತೇವೆ. ಆತನ ಕುರಿತಾದ ಚಾರಿತ್ರಿಕ ಸತ್ಯಗಳು ದಾಖಲೆ ಸಹಿತವಾಗಿ ಸತ್ಯವೇದದಲ್ಲಿ ಮಾತ್ರ ತಿಳಿಸಲ್ಪಟ್ಟಿದೆ. ಹಾಗಾದರೆ ಈ ಉದಾರತಾವಾದಿಗಳು ಹೇಳುವ ಯೇಸು ಕ್ರಿಸ್ತನು ಬೇರೆಯೇ ಒಬ್ಬನೆಂಬುದು ಸ್ಪಷ್ಟವಾಯಿತಲ್ಲವೇ? ಬೇರೆ ಯಾವ ಕ್ರಿಸ್ತನಾದರೂ ಅವನು ಕ್ರಿಸ್ತ ವಿರೋಧಿಯಾಗಿದ್ದಾನೆ. ಅಪೊಸ್ತಲನಾದ ಯೋಹಾನನು ಈ ರೀತಿಯಾಗಿ ಬರೆದಿದ್ದಾನೆ. ಯೋಹಾನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನದಲ್ಲಿ ಅಲ್ಲಿ ಹೀಗೆ ನೋಡುತ್ತೇವೆ: ಮಕ್ಕಳಿರ, ಇದು ಕಡೇಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ಕೇಳಿದಿರಷ್ಟೇ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೇಗಳಿಗೆಯಾಗಿದೆ ಎಂದು ತಿಳಿದುಕೊಳ್ಳುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನೇಕ ಕ್ರಿಸ್ತ ವಿರೋಧಿಗಳು ಇದ್ದಾರೆ. ಉದಾರತಾವಾದಿಗಳ ಕುರಿತು ಮಾತ್ರ ನಾನು ತಿಳಿಸಿದ್ದೇನೆ. ಸಹಾಯಕನಾದ ಪವಿತ್ರಾತ್ಮನು ಮೇಲಕ್ಕೆ ಎತ್ತಲ್ಪಟ್ಟಾಗ ಕ್ರಿಸ್ತ ವಿರೋಧಿ ಬೆಳಕಿಗೆ ಬರುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳುವಾಗ ಕಳವಳಪಡಬೇಡಿರಿ. ಹಾಗಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತ ವಿರೋಧಿಗಳ ಹಾಗೆ ಯುದ್ಧಗಳು ಇಡೀ ಯುಗಕ್ಕೆ ಸೂಚನೆಗಳಾಗಿವೆ. ವಿಶ್ವಾಸಿಯಾದವನು ಈ ಯುದ್ಧದ ವರ್ತಮಾನಗಳಿಗೆ ಹೆದರಬಾರದು. ಅದು ಯುಗದ ಅಂತ್ಯದ ಸೂಚನೆ ಅಲ್ಲ,
ಬನ್ನಿರಿ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವೂ ಏಳುವವು, ಮತ್ತು ಭೂಕಂಪಗಳು ಅಲ್ಲಲ್ಲಿ ಆಗುವವು, ಬರಗಳೂ ಬರುವವು. ಇವೆಲ್ಲ ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಮಾನವನು ತನ್ನಲ್ಲಿರುವ ಆಧುನಿಕ ಉಪಕರಣಗಳ ಮೂಲಕ ತಾನು ಸುಭದ್ರನಾಗಿದ್ದೇನೆಂದು, ಇದರಿಂದಾಗಿ ಲೋಕವು ಅದ್ಭುತವಾದ ಸ್ಥಳವಾಗಿದೆಯೆಂದು ಭಾವಿಸುತ್ತಾನೆ. ಆದರೆ ಬೇಗದಲ್ಲೇ ತಾನು ಭೂಮಿಯನ್ನು ಮಲಿನಗೊಳಿಸುತ್ತಿದ್ದೇನೆಂದು, ಜನವಾಸಕ್ಕೆ ಅಯೋಗ್ಯವನ್ನಾಗಿ ಮಾಡುತ್ತಿದ್ದೇನೆಂದು ಅವನು ತಿಳಿದುಕೊಳ್ಳಲಾರನು. ಪ್ರಿಯರೇ, ಈಗ ವಿಜ್ಞಾನವಾಗಲಿ ಲೋಕವಾಗಲಿ ಪರಿಹರಿಸಲಾರದಂಥ ಸಮಸ್ಯೆಗಳು ಹುಟ್ಟಿಕೊಂಡಿದೆಯಲ್ಲವೇ? ಬನ್ನಿರಿ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ನೋಡೋಣ. ಆದರೆ ನಿಮ್ಮ ವಿಷಯದಲ್ಲಿ ನೋಡಿಕೊಳ್ಳಿರಿ, ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳಕೊಂಡು ಹೋಗುವರು, ಸಭಾಮಂದಿರಗಳಲ್ಲಿ ನಿಮ್ಮನ್ನು ಹೊಡೆಯುವರು, ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದೆಯೂ ಅರಸರುಗಳ ಮುಂದೆಯೂ ಸಾಕ್ಷಿಗಳಾಗಿ ನಿಲ್ಲಿಸುವರು. ಹೀಗೆ ಅವರಿಗೆ ಸಾಕ್ಷಿಯಾಗುವುದು. ಮೊದಲು ಎಲ್ಲ ಜನಾಂಗಗಳಿಗೆ ಸುವಾರ್ತೆಯು ಸಾರಲ್ಪಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಆತನು ಸಭೆಯ ಕುರಿತಾಗಿ ಮಾತನಾಡುತ್ತಿಲ್ಲ. ಸುವಾರ್ತೆ ಎಂದರೆ ರಾಜ್ಯದ ಕುರಿತಾದ ಸುವಾರ್ತೆ. ಇದು ಕೃಪೆಯ ಸುವಾರ್ತೆಯೂ ಆಗಿದೆ. ಎರಡು ಸುವಾರ್ತೆ ಎಂಬುದಾಗಿ ತಿಳಿದುಕೊಳ್ಳಬೇಡಿರಿ. ರಾಜ್ಯದ ಸುವಾರ್ತೆಯು ಕೃಪೆಯ ಸುವಾರ್ತೆಯ ಒಂದು ಭಾಗವಾಗಿದೆ. ಪ್ರಿಯರೇ, ರಕ್ಷಣೆಯು ದೇವರಿಂದ ಉಚಿತಾರ್ಥವಾಗಿ ದೊರೆಯುತ್ತದೆ. ಬನ್ನಿರಿ ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ನಿಮ್ಮನ್ನು ಹಿಡುಕೊಂಡು ಹೋಗಿ ಒಪ್ಪಿಸುವಾಗ ಏನು ಹೇಳಬೇಕು ಎಂದು ಮುಂಚಿತವಾಗಿ ಚಿಂತೆ ಮಾಡಬೇಡಿರಿ. ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವಂಥ ಮಾತನ್ನೇ ಆಡಿರಿ. ಮಾತಾಡುವವರು ನೀವಲ್ಲ, ಪವಿತ್ರಾತ್ಮನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವನ್ನು ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡು ತಮ್ಮ ಸೇವಾ ಕಾರ್ಯದಲ್ಲಿ ಸಿದ್ಧತೆ ಮಾಡಿಕೊಳ್ಳದೆ ಇರುವುದನ್ನು ಕಾಣುತ್ತೇವೆ. ಇಂಥವರು ಸೋಮಾರಿಗಳು ಆಗಿರುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 12ನೇ ವಚನ ನೋಡೋಣ. ಇದಲ್ಲದೆ ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು, ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು ಎಂಬುದಾಗಿ. ಪ್ರಿಯರೇ, ಕಡೆಯ ದಿನಗಳು ಒಬ್ಬರನ್ನೊಬ್ಬರು ಹಿಡುಕೊಡುವ ದಿನಗಳಾಗುತ್ತವೆ. ಮುಂದುವರೆದು ನಾವು ನೋಡುತ್ತೇವೆ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 13ನೇ ವಚನದಲ್ಲಿ, ಮತ್ತು ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವಜನರ ಮೇಲಿನ ಹಾಗೆ ಆ ದಿನಗಳಲ್ಲಿ ಹೆಚ್ಚಾಗುತ್ತದೆ. ಆದರೆ ದೇವರು ತನ್ನ ಜನರ ಮೇಲೆ ತನ್ನ ಮುದ್ರೆ ಹಾಕುವುದರಿಂದ ಅವರು ಕಡೆಯವರೆಗೂ ಕಾಪಾಡಲ್ಪಡುವರು. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಮುಂದುವರಿದು ನಾವು ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಇದಲ್ಲದೆ ಹಾಳು ಮಾಡುವ ಅಸಹ್ಯ ವಸ್ತುವು ನಿಲ್ಲಬಾರದ ಸ್ಥಳದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ, ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಮಹಾ ಸಂಕಟ ಕಾಲದ ಪ್ರಾರಂಭವಾಗಿರುತ್ತದೆ. ಅದರ ಮೊದಲ 3 ವರ್ಷಗಳು ಸ್ವಲ್ಪ ಕಡಿಮೆ ಸಂಕಟದ ಕಾಲವಾಗಿದ್ದು, ಅಂತ್ಯಕ್ರಿಸ್ತನು ಸುಳ್ಳು ಸಮಾಧಾನವನ್ನು ಸ್ಥಾಪಿಸುತ್ತಾನೆ. ಆಗ ಅದರ ಮಧ್ಯದಲ್ಲಿ ಈ ಹಾಳು ಮಾಡುವ ಅಸಹ್ಯ ವಸ್ತುವು ಪ್ರವೇಶಿಸುತ್ತದೆ. ಇದರ ಕುರಿತಾಗಿ ದಾನಿಯೇಲನು ಕೂಡ ಪ್ರವಾದಿಸಿದ್ದಾನೆ. ಅದು ನಿಲ್ಲಬಾರದ ಸ್ಥಳ ಎಂಬುದಾಗಿ ನೋಡುವಾಗ ಪರಿಶುದ್ಧ ಸ್ಥಳದಲ್ಲಿ ಅದು ನಿಂತಿರುತ್ತದೆ. ಮಾರ್ಕನು ಪರಿಶುದ್ಧ ಸ್ಥಳ ಎಂಬುದಾಗಿ ಹೇಳುತ್ತಿದ್ದರೆ ರೋಮನ್ನರು ಅದು ಎಲ್ಲಿರುತ್ತದೆ ಎಂದು ಕೇಳಿರುತ್ತಿದ್ದರು. ಆದರೆ ಅವನು ನಿಲ್ಲಬಾರದ ಸ್ಥಳ ಎಂಬುದಾಗಿ ಹೇಳುತ್ತಾನೆ. ಇದು ನಮಗೂ ಅರ್ಥವಾಗುವ ಮಾತಾಗಿದೆ. ಪರಿಶುದ್ಧ ಸ್ಥಳ ಎಂಬುದು ಇಸ್ರಾಯೇಲ್ಯರಿಗೆ ಮಾತ್ರ ಕೊಡಲ್ಪಟ್ಟದಾಗಿದೆ. ಅದು ಭೂಲೋಕದ ದೇವಾಲಯದಲ್ಲಿನ ಒಂದು ನಿರ್ದಿಷ್ಟ ಸ್ಥಳವಾಗಿದೆ. ಈಗಿನ ದೇವಾಲಯಗಳಲ್ಲಿ ಪರಿಶುದ್ಧ ಸ್ಥಳವೆಂಬುದಾಗಿ ಪ್ರತ್ಯೇಕವಾಗಿರುವುದಿಲ್ಲ. ಬನ್ನಿರಿ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 15ನೇ ವಚನದಿಂದ 18ನೇ ವಚನದವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿಂದ ಏನಾದರೂ ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಒಳಕ್ಕೆ ಹೋಗದೆ, ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸುರಿಯರಿಗೂ ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ?
ಆ ದಿವಸಗಳು ಸಂಕಟ ದಿವಸಗಳಾಗಿರುವುದರಿಂದ ಇದೆಲ್ಲ ಚಳಿಗಾಲದಲ್ಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯಗಳಲ್ಲಿರುವ ಅವಸರವನ್ನು ಗಮನಿಸಿರಿ. ಅವರು ತಮ್ಮ ವಸ್ತುಗಳನ್ನು ತರಲು ಹಿಂದಕ್ಕೆ ಹೋಗದೆ ಓಡಿ ಹೋಗತಕ್ಕದ್ದು ಎಂಬುದಾಗಿ ನೋಡುತ್ತೇವೆ. ಇದು ಮಹಾ ಸಂಕಟ ಕಾಲವು ಪ್ರಾರಂಭವಾಗುತ್ತಿದೆ ಎಂಬುದನ್ನು ತಿಳಿಸುತ್ತದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 19ನೇ ವಚನದಿಂದ 23ನೇ ವಚನದವರೆಗೆ ನೋಡಿಕೊಳ್ಳೋಣ. ಅಂಥ ಸಂಕಟವು ದೇವರು ಮಾಡಿದ ಸೃಷ್ಟಿ ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡಿದ್ದಾನೆ. ಆಗ ಯಾರಾದರೂ ನಿಮಗೆ, ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಮೋಸಗೊಳಿಸುವುದಕ್ಕೋಸ್ಕರ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೀವಂತೂ ನೋಡಿಕೊಳ್ಳಿರಿ, ನಿಮಗೆ ಎಲ್ಲವನ್ನೂ ಮುಂದಾಗಿ ಹೇಳಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವು ಭಯಂಕರವಾದ ದಿನಗಳಾಗಿರುತ್ತವೆ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ನಿಜವೆಂದು ಕಾಣುವ ಅದ್ಭುತ ಕಾರ್ಯಗಳನ್ನು ಸೈತಾನನ ಶಕ್ತಿಯಿಂದ ಮಾಡುತ್ತಾರೆ. ಕ್ರಿಸ್ತನ ಎರಡನೇ ಬರೋಣವು ಜಗತ್ತು ಕತ್ತಲಾಗುವ ಮೂಲಕ ಹಾಗೂ ಆಕಾಶದಲ್ಲಿ ವಿಶೇಷವಾದ ಕಾರ್ಯಗಳಾಗುವ ಮೂಲಕ ತೋರಿಬರುತ್ತದೆ. ಇದು ಯೋವೇಲನ ಪ್ರವಾದನೆ 2ನೇ ಅಧ್ಯಾಯ 28ನೇ ವಚನದಿಂದ 32ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ಮಾತುಗಳ ನೆರವೇರಿಕೆಯಾಗಿದೆ. ಬನ್ನಿರಿ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನದಿಂದ 26ನೇ ವಚನದವರೆಗೆ ಓದಿಕೊಳ್ಳೋಣ. ಇದಲ್ಲದೆ ಆ ದಿನಗಳಲ್ಲಿ ಆ ಸಂಕಟ ತೀರಿದ ಮೇಲೆ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೇ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುತ್ತಿರುವವು, ಆಕಾಶದಲ್ಲಿರುವ ಶಕ್ತಿಗಳು ಕದಲುವವು. ಆಗ ಮನುಷ್ಯಕುಮಾರನು ಬಹುಬಲದಿಂದಲೂ ಮಹಿಮೆಯಿಂದಲೂ ಮೇಘಗಳಲ್ಲಿ ಬರುವುದನ್ನು ಕಾಣುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಮಳೆಯ ಮೋಡಗಳ ವಿವರಣೆಯಲ್ಲ, ಅದು ಕರ್ತನ ಮಹಿಮೆಯಾಗಿದ್ದು ಆಕಾಶದಲ್ಲಿ ಮನುಷ್ಯಕುಮಾರನು ಬರುವುದರ ಸೂಚನೆಯಾಗಿರುತ್ತದೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಮತ್ತು ಆತನು ತನ್ನ ದೂತರನ್ನು ಕಳುಹಿಸಿ ತಾನು ಆದುಕೊಂಡವರನ್ನು ಭೂಮಿಯ ಕಟ್ಟ ಕಡೆಯಿಂದ ಆಕಾಶದ ಕಟ್ಟ ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವು ಸಭೆಯ ಮೇಲಕ್ಕೆತ್ತಲ್ಪಡುವಿಕೆಯ ಬಗ್ಗೆ ಹೇಳುವುದಿಲ್ಲ. ತನ್ನವರನ್ನು ಒಟ್ಟುಗೂಡಿಸಲು ಕ್ರಿಸ್ತನು ದೂತರನ್ನು ಕಳಿಸುವುದಿಲ್ಲ. ಅವರು ಆತನನ್ನು ಆಕಾಶದಲ್ಲಿ ಸಂಧಿಸಲು ತಾವಾಗೇ ಮೇಲಕ್ಕೆತ್ತಲ್ಪಡುತ್ತಾರೆ. ಇದನ್ನು ನಾವು ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಿಂದ 18ನೇ ವಚನದವರೆಗೆ ಬರೆದದ್ದಲ್ಲಿ ನೋಡುತ್ತೇವೆ. ಪ್ರಿಯರೇ, ಸಂಕಟ ಕಾಲದ ಬಳಿಕ ನಡೆಯುವ ಘಟನೆಗಳನ್ನು ಮಾರ್ಕನು ವಿವರಿಸುತ್ತಾನೆ. ಕ್ರಿಸ್ತನು ಭೂಲೋಕಕ್ಕೆ ಮಹಿಮೆಯೊಡನೆ ನ್ಯಾಯ ತೀರ್ಪಿಗಾಗಿ ಬರುವಾಗಿನ ಘಟನೆ ಇದಾಗಿದೆ. ಮುಂದುವರೆದು ನಾವು ಅಂಜೂರದ ಮರದ ಸಾಮ್ಯದ ಬಗ್ಗೆ ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 28 ಮತ್ತು 29ನೇ ವಚನಗಳಲ್ಲಿ ಈ ರೀತಿಯಾಗಿ ನೋಡುತ್ತೇವೆ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳಿದುಕೊಳ್ಳುತ್ತೀರಲ್ಲ, ಹಾಗೆಯೇ ನೀವು ಸಹ ಇದೆಲ್ಲ ಆಗುವುದನ್ನು ನೋಡುವಾಗ ಹತ್ತಿರವದೇ, ಬಾಗಿಲಲ್ಲೇ ಅದೇ ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಂಜೂರದ ಮರವು ಇಸ್ರಾಯೇಲ್ ಜನಾಂಗಕ್ಕೆ ಸೂಚನೆಯಾಗಿದೆ. ಇದರ ಕುರಿತಾಗಿ ಅನೇಕ ತಪ್ಪು ಅಭಿಪ್ರಾಯಗಳಿವೆ. ಒಂದು ವೇಳೆ ಈ ಸಂಗತಿಯನ್ನು ಒಪ್ಪದವರಿದ್ದರೆ ಅದಕ್ಕಾಗಿ ನಾನು ಚಿಂತೆ ಮಾಡಲಾರೆ. ಆದರೆ ಸತ್ಯವೇದವು ಸ್ಪಷ್ಟವಾಗಿ ತಿಳಿಸುತ್ತದೆಂದು ನಾನು ನಂಬುತ್ತೇನೆ. ಇಸ್ರಾಯೇಲ್ ಜನಾಂಗವು ದೇವರ ಸಮಯ ಸೂಚಕವಾಗಿದೆ. ನಾವು ಅಂಜೂರದ ಮರವನ್ನು ಗಮನಿಸಬೇಕೆಂದು ಯೇಸು ಹೇಳಿದ್ದಾನೆ. ದೇವರ ಕಾಲ ಸೂಚಕವು ಇಸ್ರಾಯೇಲೇ ಆಗಿದ್ದು ಬೇರೆ ಯಾವುದೂ ಅಲ್ಲ. ಬನ್ನಿರಿ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸೋಣ. ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸಂತತಿ ಎಂಬುದನ್ನು ನೋಡುವಾಗ ಇದು ಇಸ್ರಾಯೇಲ್ಯರನ್ನು ಸೂಚಿಸಿದ್ದಾಗಿರಬೇಕು. ಈ ಜನಾಂಗವು ನಾಶವಾಗುವಂಥದ್ದಲ್ಲವೆಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಇಲ್ಲವೇ ಅದು ಒಂದು ಜನರ ಸಂತತಿಯ ಕುರಿತಾಗಿಯೂ ಹೇಳಿರಬಹುದು.
ಆಗ ಈ ಘಟನೆಗಳು ಪ್ರಾರಂಭವಾಗುವುದನ್ನು ನೋಡಿದ ಸಂತತಿಯವರು ಅದರ ಅಂತ್ಯವನ್ನು ಕಾಣುವರು ಎಂಬುದಾಗಿ ಅರ್ಥ ಬರುತ್ತದೆ. ಆದ್ದರಿಂದ ಈ ವಿವರಣೆಯೇ ನನಗೆ ಸರಿಯಾದದ್ದೆಂದು ತೋರುತ್ತದೆ. ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 31 ಮತ್ತು 32ನೇ ವಚನಗಳನ್ನು ನೋಡಿಕೊಳ್ಳೋಣ. ಭೂಮ್ಯಾಕಾಶಗಳು ಅಳಿದು ಹೋಗುವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಇದಲ್ಲದೆ ಆ ದಿನದ ವಿಷಯವಾಗಲಿ ಆ ಗಳಿಗೆಯ ವಿಷಯವಾಗಲಿ ನನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನವು ತಿಳಿದುಕೊಳ್ಳಲು ನಿಜವಾಗಿಯೂ ಕಷ್ಟಕರವಾದದ್ದು. ಯೇಸು ದೇವರಾಗಿರುವುದಾದರೆ ಆತನಿಗೆ ತನ್ನ ಸರ್ವಜ್ಞಾನದಿಂದ ಈ ವಿಚಾರ ತಿಳಿಯದಿರಲು ಸಾಧ್ಯವೇ ಎಂದು ಅನೇಕರು ಕೇಳುತ್ತಾರೆ. ಮಗನಿಗೂ ತಿಳಿಯದು ಎಂಬುದನ್ನು ನೋಡುವಾಗ ಮಾರ್ಕನು ಯೇಸುವನ್ನು ಸೇವಕನಂತೆ ಚಿತ್ರಿಸಿದ್ದಾನೆ ಮತ್ತು ಯಜಮಾನನು ಮಾಡುವುದು ಆಳಿಗೆ ತಿಳಿಯುವುದಿಲ್ಲ. ಯೇಸುವಿನ ಈ ಸೇವಕನ ಗುಣವು ಆತನ ವಿಶೇಷ ರೀತಿಯ ಹಾಗೂ ನಿಜವಾದ ಮಾನವತ್ವವನ್ನು ತೋರಿಸುತ್ತದೆ. ಪ್ರಿಯರೇ, ಆತನು ತನ್ನ ಮೇಲೆ ಸೇವಕನ ರೂಪ ಧರಿಸಿಕೊಂಡನು. ಆತನು ಮನುಷ್ಯನಾದಾಗ ನಮ್ಮಂತೆ ಆಗುವುದಕ್ಕಾಗಿ ತನ್ನನ್ನು ಮಿತಿಗೊಳಪಡಿಸಿಕೊಂಡನು. ಆತನು ಮಾನವನಾಗಿದ್ದಾಗ ಸರ್ವವ್ಯಾಪಿಯಾಗಿರಲಿಲ್ಲ. ಮಾರ್ತಳು ಯೇಸುವಿನ ಮೇಲೆ ದೋಷ ಹೊರಿಸುತ್ತಾ ಈ ರೀತಿಯಾಗಿ ಹೇಳುತ್ತಾಳೆ, ಸ್ವಾಮಿ, ನೀನು ಇಲ್ಲಿರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂಬುದಾಗಿ. ಇದನ್ನು ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಆದ್ದರಿಂದ ಆತನ ಸೇವಕನ ರೂಪದಲ್ಲಿ ಸರ್ವಜ್ಞಾನಕ್ಕೂ ಮಿತಿ ಇತ್ತೆಂದು ನಾವು ಸಹಜವಾಗಿ ತಿಳಿದುಕೊಳ್ಳಬಹುದು. ಬನ್ನಿರಿ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನವನ್ನು ನೋಡೋಣ. ಆ ಕಾಲವು ಯಾವಾಗ ಬರುವುದೋ ನಿಮಗೆ ಗೊತ್ತಿಲ್ಲವಾದ್ದರಿಂದ ನೋಡಿಕೊಳ್ಳಿರಿ, ಜಾಗರೂಕರಾಗಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪ್ರವಾದನ ವಾಕ್ಯಗಳಲ್ಲಿ ಹೇಳಿದ ಭವಿಷ್ಯವನ್ನು ಎದುರು ನೋಡುವ ಎಲ್ಲ ದೇವಜನರು ಮಾಡಬೇಕಾದ ನಿಜವಾದ ಕಾರ್ಯವೆಂದರೆ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಿರುವುದು. ನಾವು ಕೂಡ ಇದರಂತೆ ನಡೆಯುವರಾಗೋಣ. ಬನ್ನಿರಿ, ಮುಂದುವರೆದು ನಾವು ಬೇರೆ ದೇಶಕ್ಕೆ ಹೋದ ಮನುಷ್ಯನ ಸಾಮ್ಯ ಎಂಬ ಬಗ್ಗೆ ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನದಿಂದ 37ನೇ ವಚನದವರೆಗೆ ನೋಡೋಣ. ಒಬ್ಬ ಮನುಷ್ಯನು ತನ್ನ ಮನೆಯನ್ನು ಬಿಟ್ಟು ಬೇರೊಂದು ದೇಶಕ್ಕೆ ಹೋಗುವಾಗ ತನ್ನ ಆಳುಗಳಿಗೆ ಮನೆ ಆಡಳಿತವನ್ನು ಒಪ್ಪಿಸಿಕೊಟ್ಟು ಒಬ್ಬೊಬ್ಬನಿಗೆ ಅವನವನ ಕೆಲಸವನ್ನು ನೇಮಿಸಿ ಬಾಗಿಲು ಕಾಯುವವನನ್ನು ಕರೆದು, ನೀನು ಎಚ್ಚರವಾಗಿರಬೇಕೆಂದು ಅಪ್ಪಣೆ ಕೊಡುವ ಪ್ರಕಾರ ನಾನು ನಿಮಗೆ ಅಪ್ಪಣೆ ಕೊಡುತ್ತೇನೆ. ಮನೆ ಯಜಮಾನನು ಸಂಜೆಯಲ್ಲೋ ಸುರುವೊತ್ತಿನಲ್ಲೋ ಕೋಳಿ ಕೂಗುವಾಗಲೋ ಮುಂಜಾನೆಯಲ್ಲೋ ಯಾವಾಗ ಬರುತ್ತಾನೋ ನಿಮಗೆ ಗೊತ್ತಿಲ್ಲದ ಕಾರಣ ಎಚ್ಚರವಾಗಿರಿ. ಅವನು ಏಕಾಏಕಿ ಬಂದು ನಾವು ನಿದ್ದೆ ಮಾಡುವುದನ್ನು ಕಂಡಾನು. ನಾನು ನಿಮಗೆ ಹೇಳಿದ್ದನ್ನು ಎಲ್ಲರಿಗೂ ಹೇಳುತ್ತೇನೆ, ಎಚ್ಚರವಾಗಿರಿ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸಾಮ್ಯದೊಂದಿಗೆ ಮಾರ್ಕನು ಬರೆದ ಒಲಿವ ಬೆಟ್ಟದ ಪ್ರವಚನ ಮುಗಿಯುತ್ತದೆ. ಯೇಸು ತನ್ನ 2ನೇ ಬರೋಣಕ್ಕೆ ಈ ಸಾಮ್ಯವನ್ನು ಹೋಲಿಸುತ್ತಾನೆ. ಆತನು ಬಂದಾಗ ದೇವಜನರಿಂದ ವರದಿ ಕೇಳುತ್ತಾನಾದ್ದರಿಂದ ಅವರಿಗೂ ಒಂದು ಜವಾಬ್ದಾರಿ ಇರುತ್ತದೆ. ಎಚ್ಚರವಾಗಿದ್ದು ಪ್ರಾರ್ಥಿಸುವುದು ಮಾತ್ರವಲ್ಲದೆ ಅವರಿಗೆ ಆತನು ಬರುವ ತನಕ ಕೆಲಸ ಮಾಡುತ್ತಾ ಇರಬೇಕೆಂಬ ಜವಾಬ್ದಾರಿಯೂ ಇರುತ್ತದೆ. ಪ್ರಿಯರೇ, ಈ ಸಲಹೆ ಈ ದಿನಗಳಲ್ಲಿ ನನಗೂ ನಿನಗೂ ಕೂಡ ಅನ್ವಯಿಸುತ್ತದೆ. ಆದರೆ ಕಾಯುವುದು ಬೇರೆಯೇ ಸಂಗತಿಯಾಗಿರುತ್ತದೆ. ನಾವು ಆತಂಕದಿಂದಲೂ ಭಯದಿಂದಲೂ ಎಚ್ಚರವಾಗಿರಬಹುದು. ಆದರೆ ದೇವರ ಮಗು ಎಚ್ಚರವಾಗಿದ್ದು ನಿರೀಕ್ಷೆಯೊಡನೆ ಆತನ ಮಹಿಮೆಯ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುವವರಾಗಿರತಕ್ಕದ್ದು. ಈ ನಿರೀಕ್ಷೆ ಸಂತೋಷಕರವಾದದ್ದೇ. ಪ್ರಿಯರೇ, ಇಲ್ಲಿಗೆ ನಾವು ಮಾರ್ಕನು ಬರೆದ ಸುವಾರ್ತೆಯ 13ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ, ಮುಂದುವರೆದು ನಾವು ಮಾರ್ಕನು ಬರೆದ ಸುವಾರ್ತೆಯ 14ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ 14ನೇ ಅಧ್ಯಾಯದ ಮುಖ್ಯಾಂಶಗಳು ಏನೆಂದರೆ, ಯೇಸುವನ್ನು ಕೊಲ್ಲಲು ಸಂಚು, ಯೇಸು ಬೆತಾನ್ಯದ ಔತಣದಲ್ಲಿ ಯೂದನು ಯೇಸುವನ್ನು ಹಿಡುಕೊಡೋದಕ್ಕೆ ಒಪ್ಪಿಕೊಂಡದ್ದು, ಗೆತ್ಸೇಮನೆ ತೋಟದಲ್ಲಿ ಯೇಸುವನ್ನು ಹಿಡಿದದ್ದು ಮತ್ತು ಯೇಸುವಿನ ವಿಚಾರಣೆ ಎಂಬುದಾಗಿ. ಪ್ರಿಯರೇ, ಮಾರ್ಕನ ಸುವಾರ್ತೆಯ ಅತೀ ಉದ್ದವಾದ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಅದರಲ್ಲಿ 72 ವಚನಗಳಿವೆ. ಈ ಅಧ್ಯಾಯವು ನಿಜವಾಗಿಯೂ ಚಟುವಟಿಕೆಗಳಿಂದ ಕೂಡಿದ ಅಧ್ಯಾಯವಾಗಿದೆ. ಆದರೆ ಈ ಚಟುವಟಿಕೆಗಳನ್ನು ಯೇಸು ನಡೆಸುತ್ತಿಲ್ಲ, ಇತರರು ಆತನ ಮೇಲೆ ಕಾರ್ಯ ನಡೆಸುತ್ತಾರೆ. ಈ ಅಧ್ಯಾಯದಲ್ಲಿ ಮತ್ತು ಮುಂದಿನದರಲ್ಲಿ ಸ್ವರ್ಗ ನರಕಗಳ ಜೊತೆಯಾಟವನ್ನು ಕಾಣುತ್ತೇವೆ.
ಬೆಳಕು ಕತ್ತಲೆಯು ಒಂದೇ ದಿಕ್ಕಿನಲ್ಲಿ ಸಾಗುತ್ತದೆ. ನೀತಿಯೂ ಪಾಪವು ಕ್ರೂಜೆಯ ಕಡೆಗೆ ಸಾಗುತ್ತದೆ ಮತ್ತು ಅನೇಕರ ವೈಯಕ್ತಿಕ ನಿರ್ಧಾರಗಳೂ ಕೂಡ ಕ್ರೂಜೆಯಲ್ಲಿ ಅಂತ್ಯವಾಗುತ್ತದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ನೋಡೋಣ. ಪಸ್ಕದ ಮತ್ತು ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ಬರುವುದಕ್ಕೆ ಇನ್ನೂ 2 ದಿವಸಗಳಿದ್ದಾಗ ಮಹಾಯಾಜಕರು, ಶಾಸ್ತ್ರಿಗಳು ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲುವುದಕ್ಕೆ ಮಾರ್ಗವನ್ನು ಹುಡುಕುತ್ತಿದ್ದರು. ಯಾಕಂದರೆ ಹಬ್ಬದಲ್ಲಿ ಹಿಡಿಯಬಾರದು, ನಮ್ಮ ಜನರಲ್ಲಿ ಗದ್ದಲವಾದಿತ್ತು ಎಂದು ಮಾತಾಡಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಹೂದ್ಯರ ಮೊದಲನೆಯ ತಿಂಗಳಾದ ನಿಸಾನ್ನ 14ನೇ ದಿನದಲ್ಲಿ ಪಸ್ಕ ಹಬ್ಬವು ಆಚರಿಸಲ್ಪಡುತ್ತದೆ. ಇದು ನಮ್ಮ ಏಪ್ರಿಲ್ ತಿಂಗಳಿಗೆ ಸರಿಯಾಗಿ ಬೀಳುತ್ತದೆ. ಪಸ್ಕ ಹಬ್ಬದ ಕೊನೆಯ ದಿನಗಳಲ್ಲಿ ಜನಸಂದಣೆ ಯೆರೂಸಲೇಮನ್ನು ಬಿಟ್ಟು ಹೋದ ನಂತರ ಯೇಸುವನ್ನು ಹಿಡಿದು ಮರಣಕ್ಕೆ ಒಪ್ಪಿಸಬೇಕೆಂಬುದು ಧಾರ್ಮಿಕ ನಾಯಕರ ಉದ್ದೇಶವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನಕ್ಕೆ ಬರುವಾಗ, ಆತನು ಬೆತಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದಾಗ ಒಬ್ಬ ಸ್ತ್ರೀಯು ಬಹು ಬೆಳೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಒಂದು ಸುಂದರವಾದ ಚಿತ್ರಣವಿದೆ. ಇದು ಪಸ್ಕ ಹಬ್ಬಕ್ಕಿಂತ 6 ದಿನಗಳ ಮೊದಲು ಎಂದು ಯೋಹಾನನು ಹೇಳುತ್ತಾನೆ. ಹಾಗಾದರೆ ಪಸ್ಕ ಹಬ್ಬಕ್ಕಿಂತ ಸ್ವಲ್ಪ ಮೊದಲು ಎಂದು ಬರೆದ ಮತ್ತಾಯ, ಮಾರ್ಕರು ತಪ್ಪು ಬರೆದಿದ್ದಾರೋ? ಇಲ್ಲ ಪ್ರಿಯರೇ, ಮತ್ತಾಯನಾಗಲಿ ಮಾರ್ಕನಾಗಲಿ ಸಮಯದ ಕ್ರಮವನ್ನು ಅನುಸರಿಸಲಿಲ್ಲವೆಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಯೂದನು ಯೇಸುವನ್ನು ಹಿಡುಕೊಡುವ ಸಂಚಿಗೆ ಒಪ್ಪಿಕೊಂಡಾಗ ಆ ಕತ್ತಲೆಯ ಕೃತ್ಯದ ಬಳಿಕವೇ ಈ ಸುಂದರವಾದ ಚಿತ್ರಣವನ್ನು ಬರೆಯಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಕತ್ತಲೆಗೂ ಬೆಳಕಿಗೂ ನಡುವಣ ತಿಕ್ಕಾಟ ಹಾಗೂ ವ್ಯತ್ಯಾಸವನ್ನು ವಿವರವಾಗಿ ತಿಳಿಸುವುದಷ್ಟೇ ಅವರ ಉದ್ದೇಶವಾಗಿತ್ತು. ಆದ್ದರಿಂದಲೇ ಈ 2 ಘಟನೆಗಳನ್ನು ಒಟ್ಟೊಟ್ಟಾಗಿ ಬರೆದಿರುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಸ್ನೇಹಿತರು, ವೈರಿಗಳು ಕ್ರೂಜೆಯ ಕಡೆಗೆ ಸಾಗುತ್ತಿದ್ದಾರೆ. ಆದರೆ ಬೇರೆ ಬೇರೆ ಮಾರ್ಗಗಳಲ್ಲಿ. ಬೆತಾನ್ಯದ ಮರಿಯಳು ಪ್ರೀತಿಯ ಹಾಗೂ ಬೆಳಕಿನ ಮಾರ್ಗದಲ್ಲಿದ್ದಾಳೆ. ಯೂದನು ಕತ್ತಲೆಯ ದುಷ್ಟ ಉದ್ದೇಶಗಳಿಂದ ಕೂಡಿದವನಾಗಿದ್ದಾನೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ ಸಾರಾಂಶಗಳು ಏನೆಂದರೆ, ಯೂದನು ಈ ಚೀ ಹಾಕುವುದರಲ್ಲಿ ಮೊದಲಿಗನಾಗಿದ್ದನು. ಬೇರೆಯವರು ಇದರಲ್ಲಿ ಸೇರಿಕೊಂಡರೆಂದು ಯೋಹಾನನು ನಮಗೆ ತಿಳಿಸುತ್ತಾನೆ. ಚೀ ಹಾಕಿದವರು ಯಥಾರ್ಥ ಮನಸ್ಸಿನವರಾಗಿದ್ದರೆ ಬಡವರಿಗೆ ಸಹಾಯ ಮಾಡಲು ಅವರೆದುರು ಬೇಕಾದಷ್ಟು ದಾರಿಗಳಿದ್ದವು. ಅದನ್ನು ಅವರು ಉಪಯೋಗಿಸಿಕೊಳ್ಳಬಹುದಾಗಿತ್ತು. ಎಲ್ಲ ಕಾಲದಲ್ಲೂ ಬಡವರು ಇದ್ದೇ ಇರುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರಿದು ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಕೂಡ ನೀವು ದಯವಿಟ್ಟು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ ಮುಖ್ಯಾಂಶ ಏನೆಂದರೆ, ಮರಿಯಳು ತನ್ನಿಂದಾಗುವಷ್ಟನ್ನು ಮಾಡಿದ್ದಾಳೆ. ದೇವರು ನಮ್ಮಿಂದ ಕೇಳುವುದು ಕೂಡ ಇಷ್ಟನ್ನೇ ಆಗಿದೆ. ಆದರೆ ನಾವು ಗಮನಿಸಬೇಕಾದ ವಿಶೇಷವಾದ ಸಂಗತಿ ಏನೆಂದರೆ, ಮರಿಯಳಲ್ಲಿ ಆತ್ಮಿಕ ದೃಷ್ಟಿಯಿತ್ತು. ಇದು ಆ ಸಮಯದಲ್ಲಿ ಅಪೊಸ್ತಲರಲ್ಲಿಯೂ ಇರಲಿಲ್ಲ. ಪ್ರಿಯರೇ, ನಮ್ಮಲ್ಲಿ ಆತ್ಮಿಕ ದೃಷ್ಟಿಕೋನ ಇರಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ಕೊನೆಯದಾಗಿ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ನೋಡೋಣ. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕಾರಿಯೋತ ಯೂದನು ಯೇಸುವನ್ನು ಮಹಾಯಾಜಕರಿಗೆ ಹಿಡುಕೊಡಬೇಕೆಂತ ಅವರ ಬಳಿಗೆ ಹೋದನು. ಅವರು ಕೇಳಿ ಸಂತೋಷಪಟ್ಟು ನಿನಗೆ ಹಣ ಕೊಡುತ್ತೇವೆಂದು ಮಾತುಕೊಟ್ಟರು. ಅವನು ಆತನನ್ನು ಅನುಕೂಲವಾಗಿ ಹಿಡುಕೊಡುವುದು ಹೇಗೆ ಎಂದು ನೋಡುತ್ತಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೂದನು ಕತ್ತಲೆಯ ಕೃತ್ಯದಲ್ಲಿರುವುದನ್ನು ನೋಡುತ್ತೇವೆ. ಈ ಮನುಷ್ಯನು ಯೇಸುವನ್ನು ಕೊಲ್ಲಿಸುವ ಕುರಿತು ಯೋಚಿಸುತ್ತಿದ್ದಾನೆ. ಈ ಸಂಚು ಒಂದು ಅನುಕೂಲವಾದ ಸಮಯದಲ್ಲಿ ನಡೆಯಬೇಕಿದೆ. ಆದರೆ ಯೇಸು ಎಲ್ಲವನ್ನು ಅಡಿಮೇಲು ಮಾಡಿದನು. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಯೂದನಿಗೆ ಹೇಳುತ್ತಾನೆ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 27ನೇ ವಚನದಲ್ಲಿ, ನೀನು ಮಾಡಬೇಕೆಂದಿರುವುದನ್ನು ಕೂಡಲೇ ಮಾಡು ಎಂಬುದಾಗಿ. ಪ್ರಿಯರೇ, ಈ ಮಾತಿನಿಂದಾಗಿ ಯೂದನು ಪರಿಸಾಯರ ಕಡೆಗೆ ಅವಸರದಿಂದ ಬಂದು, ನಮ್ಮ ಸಂಚು ಬಯಲಾಗಿದೆ, ಆದ್ದರಿಂದ ನೀವು ಈಗಲೇ ಆತನನ್ನು ಹಿಡಿಯುವುದು ಒಳ್ಳೆಯದು. ನಾನು ಯೋಚಿಸಿದ್ದನ್ನು ಬೇಗನೆ ಮಾಡಬೇಕೆಂದು ಆತನು ಹೇಳಿದನು. ಆತನು ಊರು ಬಿಟ್ಟು ಹೋಗಬಹುದು ಎಂದು ಹೇಳಿರಬಹುದು. ಆಗ ಅವರು ಸಿಪಾಯಿಗಳನ್ನು ಕರೆದು
ಆತನನ್ನು ಹಿಡಿಯಲು ಹೊರಟರು. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ಅದಕ್ಕಾಗಿ ನಾವು ಸಿದ್ಧಪಡಿಸಿಕೊಳ್ಳೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯ ದೇವಜನರೇ, ಇಲ್ಲಿಯವರೆಗೂ ನಾವು ಮಾರ್ಕನು ಬರೆದ ಸುವಾರ್ತೆಯ 13ನೇ ಅಧ್ಯಾಯದ 5ನೇ ವಚನದಿಂದ 14ನೇ ಅಧ್ಯಾಯದ 11ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಧ್ಯಾನ ಮಾಡಿದಂಥ ವಿಷಯವು ಬಹು ಸೂಕ್ಷ್ಮವಾದ ವಿಚಾರವಾಗಿದೆ. ಯೇಸು ಕ್ರಿಸ್ತನು ಕಡೆಯ ದಿನಗಳಲ್ಲಿ ಸಂಭವಿಸಬೇಕಾಗಿರುವ ಹಲವಾರು ಸಂಗತಿಗಳನ್ನು ಕುರಿತು ಹೇಳಿರುವುದನ್ನು ನಾವು ಇಂದು ಧ್ಯಾನಿಸಿದೆವು. ಇಂದಿನ ಅಧ್ಯಾಯವನ್ನು ಮತ್ತೆ ಮತ್ತೆ ನಾವು ಆಲಿಸಿ ಧ್ಯಾನಿಸುವುದಾದರೆ ಅದು ನಮ್ಮ ಆತ್ಮಿಕ ಜೀವಿತಕ್ಕೆ ಬಹು ಉಪಯುಕ್ತವಾಗಿರುತ್ತದೆ. ಆದರೆ ಆ ಕಾಲವು ಯಾವಾಗ ಬರುವುದೋ ನಮಗೆ ಗೊತ್ತಿಲ್ಲವಾದ್ದರಿಂದ ನಾವು ಬಹು ಜಾಗರೂಕರಾಗಿರಬೇಕೆಂದು ಆತನು ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾನೆ ಎಂಬುದನ್ನು ಧ್ಯಾನ ಮಾಡಿಕೊಂಡೆವು. ಯೇಸು ಕ್ರಿಸ್ತನು ತನ್ನ 2ನೆಯ ಬರೋಣವನ್ನು ಹೋಲುವ ಒಬ್ಬ ಯಜಮಾನನು ಬೇರೆ ದೇಶಕ್ಕೆ ಹೊರಡುವ ಮೊದಲು ತನ್ನ ಆಳುಗಳಿಗೆ ನೀಡಿದ ಜವಾಬ್ದಾರಿಗಳ ಸಾಮ್ಯವನ್ನು ಧ್ಯಾನಿಸಿದೆವು. ಇದರೊಂದಿಗೆ 13ನೇ ಅಧ್ಯಾಯವನ್ನು ನಾವು ಮುಕ್ತಾಯಗೊಳಿಸಿ 14ನೇ ಅಧ್ಯಾಯದಲ್ಲಿ ಯೇಸುವನ್ನು ಕೊಲ್ಲುವ ಸಂಚು, ಬೆತಾನ್ಯದಲ್ಲಿ ಯೇಸು ಊಟಕ್ಕೆ ಕೂತದ್ದು ಎಂಬ ವಿಷಯವನ್ನು ಧ್ಯಾನಿಸಿ ಬಲ ಹೊಂದಿದೆವು. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನೀನು ಸೃಷ್ಟಿಯ ಕಾರ್ಯದಿಂದ ಹಿಡಿದು ನಮ್ಮ ವಿಮೋಚನೆಯ ಕಾರ್ಯದವರೆಗೆ ಮತ್ತು ಈಗಲೂ ಜವಾಬ್ದಾರಿಯಿಂದ ಎಲ್ಲ ಕಾರ್ಯಗಳನ್ನು ಕ್ರಮಬದ್ಧವಾಗಿ ನಡೆಸುತ್ತಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ಮಕ್ಕಳಾದ ನಾವು ಕೂಡ ನೀನು ನಮಗೆ ಕೊಟ್ಟಂಥ ಜವಾಬ್ದಾರಿಯಲ್ಲಿ ಮುಂದೆ ಸಾಗುವಾಗ ನಿಷ್ಠೆಯಿಂದ ನಮ್ಮ ಕಾರ್ಯವನ್ನು ಮಾಡೋದಕ್ಕೆ ಸಹಾಯ ಮಾಡು. ಅದೇ ಸಮಯದಲ್ಲಿ ಯೇಸುವೆ, ನಿನ್ನ 2ನೆಯ ಬರೋಣಕ್ಕಾಗಿ ನಾವು ಸಿದ್ಧರಾಗಿದ್ದುಕೊಂಡು ನಿನ್ನನ್ನೇ ಎದುರು ನೋಡುತ್ತಾ ಪರಿಶುದ್ಧತೆಯಿಂದಲೂ ಸತ್ಯತೆಯಿಂದಲೂ ಜೀವಿಸೋದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ಯಾರು ತಮ್ಮನ್ನು ಮಲಿನ ಮಾಡಿಕೊಳ್ಳುತ್ತಾ ಇದ್ದಾರೋ ಅಂಥವರ ಜೀವಿತಗಳನ್ನು ಕರುಣಿಸಿ ಅವರೂ ಕೂಡ ನಿನ್ನ ವಾಕ್ಯದ ಮೂಲಕವಾಗಿ ಶುದ್ಧತೆಯನ್ನು ಹೊಂದಿಕೊಂಡು ನಿನ್ನ ರಾಜ್ಯಕ್ಕೆ ಪ್ರವೇಶಿಸುವಲ್ಲಿ ಅವರನ್ನು ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯ ಧ್ಯಾನದಲ್ಲಿ ಆಶೀರ್ವಾದ ಹೊಂದಿದ ತಾವೆಲ್ಲರೂ ಈ ಸೇವೆಯಲ್ಲಿ ಇತರರೂ ಕೂಡ ದೇವರನ್ನು ಕಂಡುಕೊಳ್ಳಬೇಕೆಂದು ಬಯಸುವುದಾದರೆ ಹಿಂದೆ ನಮಗೊಂದು ಕರೆ ಮಾಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಸಂಧಿಸೋಣ. ಅಲ್ಲಿವರೆಗೂ ದೇವರ ಆಶೀರ್ವಾದ ನಿಮ್ಮೆಲ್ಲರೊಂದಿಗಿರಲಿ.